ಕಾನೂನನ್ನ ಗಾಳಿಗೆ ತೂರಿದ್ರ ಕ್ರಷರ್ ಮಾಲೀಕರು. ಹೌದು, ಇಂದು ರಾತ್ರಿ 9 ಗಂಟೆಗೆ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ದಿಢೀರಂತ ಕೊರಟಗೆರೆಯ ಮಿನಿ ವಿಧಾನಸೌಧಕ್ಕೆ ಭೇಟಿಯನ್ನ ಕೊಟ್ಟರು. ಯಾಕಂತಂದ್ರೆ ತಾಲೂಕಿನ ಸುತ್ತಮುತ್ತ ಆಗ್ತಾ ಇರುವ ಕಲ್ಲು ಗಣಿಗಾರಿಕೆಯನ್ನ ವಿರೋಧಿಸಿ ರೈತರು ಅಹೋರಾತ್ರಿ ಧರಣಿಯನ್ನ ಹಮ್ಮಿಕೊಂಡಿದ್ದಾರೆ. ಈ ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಭೇಟಿ ಕೊಟ್ಟ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಆದಷ್ಟು ಬೇಗ ಎಲ್ಲ ಸಮಸ್ಯೆಯನ್ನ ಬಗೆಹರಿಸೋದಾಗಿ ರೈತರನ್ನ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಆದರೆ ರೈತರು ಮಾತ್ರ ಜಿಲ್ಲಾಧಿಕಾರಿಗಳಿಗೆ ಪ್ರಶ್ನೆಯ ಸುರಿಮಳೆಯನ್ನ ಗೈದ್ರು. ದಯವಿಟ್ಟು ಮಿನಿ ಬಳ್ಳಾರಿ ಆಗುವುದನ್ನ ತಪ್ಪಿಸಿ ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕಾನೂನನ್ನ ಗಾಳಿಗೆ ತೂರ್ತಾ ಇದ್ದಾರೆ ಕ್ರಷರ್ ಮಾಲೀಕರು. ದಯವಿಟ್ಟು ಇದಕ್ಕೆ ಒಂದು ಪರಿಹಾರವನ್ನ ಕೊಡಿ. ನಿಮ್ಮ ಮಾತಿನ ಮೇಲೆ ಭರವಸೆಯನ್ನ ಇಟ್ಟು ಧರಣಿಯನ್ನ ಕೈಬಿಡುವುದಕ್ಕೆ ಮುಂದಾಗ್ತಾ ಇದ್ದೀವಿ. ಎಲ್ಲ ಸಮಸ್ಯೆಗಳನ್ನ ಆದಷ್ಟು ಬೇಗ ಬಗೆಹರಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ ಮಾಡುವುದಾಗಿ ಜಿಲ್ಲಾಧಿಕಾರಿಗಳ ಮುಂದೆ ರೈತ ಮುಖಂಡರು ತಿಳಿಸಿದರು. ಇನ್ನಾದರೂ ಅಕ್ರಮ ಕ್ರಷರ್ಗಳಿಗೆ ಅನುಮತಿ ನೀಡುವುದು ನಿಲ್ಲುತ್ತಾ ಇಲ್ವಾ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಸ್ಥಗಿತ ಮಾಡ್ತಾ ಇದೀವಿ. ಏನು ತಾವು ಏನು ಭರವಸೆ ಕೊಟ್ಟಿದ್ದೀರಿ ಈ ಗಣಿಗಾರಿಕೆ ಸಂಬಂಧಪಟ್ಟಂತೆ ಈಗಾಗಲೇ ತಾವು ಜಿಲ್ಲಾ ಏನು ಹೋಮ್ ಮಿನಿಸ್ಟರ್ನ ಈ ಕ್ಷೇತ್ರದ ಒಂದು ನಿಮಿಷ ಈಗ ನಾವು ಏನು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ, ಫೈನಲ್ ಹಂತಕ್ಕೆ ಬಂದಿದ್ದೀವಿ. ನಾವು ಎಷ್ಟು ದಿನದೊಳಗಾಗಿ ನಮಗೆ ಅದೇ ಈಗ ನಾನು ಹೇಳ್ಬಿಡ್ತೀನಿ. ಸೋಮವಾರ 17ನೇ ತಾರೀಕು ನಾವು ಟಾಸ್ಕ್ ಫೋರ್ಸ್ ಮೀಟಿಂಗ್ ಕರೆದಿದ್ರು. ಅವರಿಗೆ ನಾವು ನೋಟಿಸ್ ಕೊಡಬೇಕು. ಇಂಥವು ಸಾಮಾಜಿಕ ನ್ಯಾಯ ಅಂತ ಹೇಳಿದ್ರೆ ನ್ಯಾಚುರಲ್ ಜಸ್ಟಿಸ್ ಅವ್ರಿಗೂ ನಾವು ನೋಟಿಸ್ ಕೊಡಬೇಕು. ಏನು 7 ಜನ ಇದ್ದಾರೆ, ಅವರಿಗೆ 1 ವಾರ ನೋಟಿಸ್ ಕೊಟ್ಟ ಮೇಲೆ ಮತ್ತೆ 24ಕ್ಕೆ ನಾವು ಮೀಟಿಂಗ್ ಕರೀತೀವಿ. ಸೊ ಇದು ವಾಸ್ತವಾಂಶ ಹೇಳಿದ್ದೀವಿ. ಸೊ ನಿಮಗೆ ಒಂದು 24-25 ಒಳಗಾಗಿ ಈ ತಿಂಗಳೊಳಗಾಗಿ ನಿಮಗೆ ಒಂದು ನಿರ್ಧಾರ ಇರುತ್ತೆ. ಪುಲ್ಗಾನ ಶನಿವಾರ ಸರ್ವೆ ನಂಬರ್ 16 ಮಾಡಿದಂತ 7 ಜನ ಇದೇನಾ ಈ ತಿಂಗಳೊಳಗಾಗಿ ನಿಮಗೆ ಒಂದು ಡಿಸಿಷನ್ ಆಗುತ್ತೆ. ತಾವೆಲ್ಲರೂ ಮನೆಗೆ ಇವತ್ತು ನಿಮ್ಮ ಭರವಸೆ ಮೇಲೆ ನಾವು ವಾಪಸ್ ಹೋರಾಟನ ನಾವು ಸ್ಥಗಿತ ಮಾಡಿ ಹೋಗ್ತೀವಿ. 100ಕ್ಕೆ 100 ನಿಮ್ಮ ಮೇಲೆ ನಾವು ಇವತ್ತು 100ಕ್ಕೆ 200 ಭರವಸೆ ಇಟ್ಕೊಂಡಿದ್ದೀವಿ ಮೇಡಮ್ ಅವರೇ. ಇದು ಯಾವುದೇ ಕಾರಣಕ್ಕೂ ನಮಗೆ ಸಿಹಿ ಸುದ್ದಿ ಆಗಕ್ಕೆ ಹೊರತು ಮತ್ತೆ ಕಹಿ ಸುದ್ದಿ ಆಗಬಾರ್ದು. ಯಾಕೆಂದ್ರೆ ಅಲ್ಲ, ನಾನು ನೇರವಾಗಿ ಮೇಡಮ್ ಅವ್ರಿಗೆ ಹೇಳ್ತಾ ಇದ್ದೀವಿ. ಇವತ್ತು ನಾವು ತಾಲೂಕು ಕಚೇರಿ ಮುಂದೆ ನಿಮ್ಮ ಮಾತು ಕೇಳಿ ಹೋಗ್ತಾ ಇದ್ದೀವಿ. ನಿಮಗೂ ನಾವು ನಂಬಿಕೆ ಕಳ್ಕೊಂಡಿದ್ರೆ ನಾವು ಜಿಲ್ಲಾ ಕಚೇರಿ ಮುಂದಕ್ಕೆ ಬರೋಕ್ಕೆ ಸಿದ್ಧರಾಗಿರ್ತೀವಿ. ಇದಂತೂ ಸತ್ಯ. ಇವತ್ತು ಕೊರಟಗೆರೆ ತಾಲೂಕು ಚೀಲಗಾನಹಳ್ಳಿ ಇಲ್ಲಿ ಒಂದು ಕ್ವಾರಿ ಲೈಸೆನ್ಸು 2015ರಲ್ಲಿ ನಮ್ಮ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ಕೊಟ್ಟಿದ್ದಾರೆ. 7 ಜನಕ್ಕೆ ಕೊಟ್ಟಿದ್ದಾರೆ. ಬಟ್ ಅದು 2015ರಿಂದ ಅಲ್ಲಿ ಕ್ವಾರಿಂಗ್ ಅಂತೂ ಅಫಿಷಿಯಲಿ ಏನೂ ಸ್ಟಾರ್ಟೇ ಆಗಿಲ್ಲ. ಬಟ್ ಇತ್ತೀಚೆಗೆ ಅವರು ಏನೋ ಹೈಕೋರ್ಟಲ್ಲಿ ಆನರಬಲ್ ಹೈಕೋರ್ಟಲ್ಲಿ ಹೋಗಿ ಒಂದು ಆರ್ಡರ್ ತಗೊಂಡು ಬರ್ತಾರೆ. ಅದರಲ್ಲಿ ಅವರು ಡೈರೆಕ್ಷನ್ಸ್ ಕೊಡ್ತಾರೆ ಟು ದಿ ಮೈನ್ಸ್ ಡಿಪಾರ್ಟ್ಮೆಂಟ್ ಒಂದು ಸರ್ವೆ ಮಾಡಿಸಿ ಅಂತ. ಸೊ ಹಂಗಾಗಿ ತಹಸೀಲ್ದಾರು ಮತ್ತು ಮೈನ್ಸ್ ಅವರು ಸೇರಿ ಒಂದು ಜಂಟಿ ಸರ್ವೆಗೆ ಒಂದು ನೋಟಿಸ್ ಕಳಿಸ್ತಾರೆ. ಅದು ಒಂಥರ ರೈತರಲ್ಲಿ ಅಲ್ಲಿ ಅವರಿಗೆ ಒಂದು ಸಮಾಧಾನ ಆಗಿಲ್ಲ. ಬಿಕಾಸ್ ಅಲ್ಲಿ ಸುಮಾರು ಮನೆಗಳಿದ್ದಾವೆ ಮತ್ತು ರೈತರಿಗೆ ಕೃಷಿಗೆ ತೊಂದರೆ ಆಗುತ್ತದೆ. ಮತ್ತು ಆಶ್ರಯ ಯೋಜನೆಗೆ ಅಲ್ಲಿ ಭೂಮಿ ಕೊಟ್ಟಿದ್ದಾರೆ, ಮತ್ತು ದೇವಸ್ಥಾನ ಇದೆ, ಮತ್ತು ಪೊಲ್ಯೂಷನ್ ಆಗುತ್ತೆ ಅಂತ ಇಷ್ಟೊಂದು ರೈತರು ಅದ್ರ ಬಗ್ಗೆ ಆತಂಕ ಮತ್ತು ಅವ್ರದ್ದು ಅಬ್ಜೆಕ್ಷನ್ಸ್ ಅನ್ನು ಸಲ್ಲಿಸಿದ್ದಾರೆ. ಸೊ ಅದನ್ನು ನಾನೇ ಇವತ್ತು ಬಂದು ತಗೊಂಡಿದ್ದೀನಿ. ಈಗ ಮುಂದಿನ ಕ್ರಮ ಅಂತ ಹೇಳಬೇಕಾದ್ರೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಂದು ಟಾಸ್ಕ್ ಫೋರ್ಸ್ ಮೀಟಿಂಗ್ ಕರೀತೀವಿ. ಸೊ ಆ ಟಾಸ್ಕ್ ಫೋರ್ಸ್ ಮೀಟಿಂಗಲ್ಲಿ ನಾನು ಚೇರ್ಮನ್ ಇದ್ದೀನಿ, ಸುಮಾರು ಮೆಂಬರ್ಸ್ ಇದ್ದಾರೆ. ಅವರೆಲ್ಲರನ್ನೂ ಕರೆಸಿ ಜನರದ್ದು ಸಾರ್ವಜನಿಕರದ್ದು ಏನೇನು ಅಬ್ಜೆಕ್ಷನ್ಸ್ ಇತ್ತು ಅದೆಲ್ಲ ನಾವು ಚರ್ಚೆ ಮಾಡಿ ಇಮಿಡಿಯೇಟಾಗಿ ಯಾರು ಸಂಬಂಧಪಟ್ಟ ಕ್ವಾರಿ ಓನರ್ ಇದ್ದಾರೆ ಅವರಿಗೆ ಒಂದು ನೋಟಿಸ್ ಕೊಡ್ತೀವಿ ಆ್ಯಸ್ ಎ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್. ಕೊಟ್ಬಿಟ್ಟು ಅವ್ರದ್ದು ವಾದ ಏನು ಅಂತ ನೋಡಿಬಿಟ್ಟು ವಿ ವಿಲ್ ಇಮಿಡಿಯೇಟ್ಲಿ ಟೇಕ್ ಸಮ್ ಆ್ಯಕ್ಷನ್ ಬೈ 24th ಅಂತ ನಾವು ಎಲ್ಲ ರೈತರು ಕೂಡ ಇವತ್ತು ನಾನು ಹೇಳಿದ್ದೀನಿ. ಸೊ ಹಾಗಾಗಿ ಇದನ್ನು ನಾವು ಮಂಡೇ ವಿ ಆರ್ ಹ್ಯಾವಿಂಗ್ ದ ಟಾಸ್ಕ್ ಫೋರ್ಸ್ ಮೀಟಿಂಗ್. ವಿ ವಿಲ್ ಟೇಕ್ ಆ್ಯಕ್ಷನ್ ಬಿಕಾಸ್ ಇಷ್ಟೆಲ್ಲ ಒಂದು ಅಬ್ಜೆಕ್ಷನ್ಸ್ ಇದ್ದಾಗ ವೆನ್ ಲೋಕಲಲ್ಲಿ ವಿ ಕೆನಾಟ್ ಟೇಕ್ ಇಟ್ ಫಾರ್ವರ್ಡ್. ಮೇಡಮ್ ಅದು ಏನು ಚಾಲ್ತಿಯಲ್ಲಿ ಇಲ್ಲ. ಈ ಪರ್ಟಿಕ್ಯುಲರ್ ಕ್ವಾರಿದು ಯಾವುದೂ ಚಾಲ್ತಿಯಲ್ಲಿ ಇಲ್ಲ. ಬಟ್ ಸರ್ವೆ ಅಂತೂ ಏನೋ ಮಾಡಿದ್ದಾರೆ ತಹಸೀಲ್ದಾರ್ ಅವರು. ಸೊ ಹಂಗಾಗಿ ಏನಾದರೂ ಚಾಲ್ತಿ ಆಗುತ್ತಾ ಅನ್ನೋ ಒಂದು ಆತಂಕದಲ್ಲಿ ಇವತ್ತು ಬಂದಿದ್ದಾರೆ.
ಬಟ್ ಅವರು ಸರ್ವೇನೂ ಕೂಡ ಕಂಪ್ಲೀಟ್ ಮಾಡಿದಾರ ಎಲ್ಲ ಗೊತ್ತಿಲ್ಲ ನನಗೆ. ಬಟ್ ಅದು ಕೋರ್ಟ್ ಡೈರೆಕ್ಷನ್ಸ್ ಇದೆ, ಅದನ್ನು ಆನರ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ. ಸೊ ಬಟ್ ಈಗ ರೈತರು ಏನೇನು ದೂರು ಕೊಟ್ಟಿದ್ದಾರೆ, ಅವ್ರದ್ದು ಪಾಯಿಂಟ್ಸ್ ಏನಿದೆ ಅದನ್ನು ನಾವು ಕೂಡ ಪರಿಶೀಲನೆ ಮಾಡ್ತೀವಿ ಫ್ರಮ್ ದ ಟಾಸ್ಕ್ ಫೋರ್ಸ್ ಕಮಿಟಿ ಪಾಯಿಂಟ್. ಕೂಡ KDP ಮೀಟಿಂಗಲ್ಲಿ ನಾನು ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಒಂದು 3 ಕ್ವಾರಿಗಳು ಇದೇ ಕೊರಟಗೆರೆ ತಾಲೂಕಲ್ಲಿ ಇದೇ ಥರ ಸಮಸ್ಯೆ ಆಯಿತು. ನಾವು ಹೋದ ವಾರನೇ ಮೀಟಿಂಗ್ ಕರೆದು ನೋಟಿಸ್ ಕೊಟ್ಟು ಮತ್ತು ಇವತ್ತೂ ಟಾಸ್ಕ್ ಫೋರ್ಸ್ ಕಮಿಟಿ ಮೀಟಿಂಗ್ ಇತ್ತು. ಸೊ ಅದರಲ್ಲಿ ನಾನು ಕೂಡ ಒಂದು ತೀರ್ಮಾನ ತಗೊಂಡಿದ್ದೀವಿ, ಮೆಂಬರ್ಸ್ ಎಲ್ಲ ಬಂದಿದ್ದರು, ತೀರ್ಮಾನ ತಗೊಂಡಿದ್ದೀವಿ. ಸೊ ಅದು ವಿ ವಿಲ್ ಇಶ್ಯೂ ದಿ ಆರ್ಡರ್ ಶಾರ್ಟ್ಲಿ. ಸೊ ಹಂಗಾಗಿ ವಿ ಹ್ಯಾವ್ ಟೇಕನ್ ಸಮ್ ಆ್ಯಕ್ಷನ್. ಸೊ ಇದರಲ್ಲಿ ವಾಸ್ತವಾಂಶ ನಾವು ನೋಡಿ ವಿ ವಿಲ್ ಟೇಕ್ ಅಪ್ರೋಪ್ರಿಯೇಟ್ ಆ್ಯಕ್ಷನ್. ಮತ್ತೆ ಇಲ್ಲಿಂದ ಬರ್ತಾ ಇದ್ದಾರೆ ಮೇಡಮ್, ಇದರಲ್ಲಿ ಇದು ಇಶ್ಯೂ ಆಗಿದೆ. ಸೊ ಐ ಕೆನಾಟ್ ಕಾಮೆಂಟ್ ಮಚ್ ಆನ್ ದಟ್. ಏನೀಗ ನಾವು ಚೀಲ್ಗಾನಹಳ್ಳಿ ಸರ್ವೆ ನಂಬರ್ 21 ಮತ್ತು ಮಧುಗಿರಿ ತಾಲೂಕು ಜಂಟಿ ಏನಿದು ಚೀಲ್ಗಾನಹಳ್ಳಿ ಕಲ್ಲು ಕ್ವಾರೆದು 2014ರಿಂದ ಯಾರೋ ಬೇರೆ ಜಿಲ್ಲೆಯವರು ಏನು ಚಿಲಗಾನಹಳ್ಳಿ ಸರ್ವೆ ನಂಬರ್ 21ರಲ್ಲಿ ಇವತ್ತು ಏನು 2014ರಿಂದ ಅಲ್ಲಿ ಗಣಿಗಾರಿಕೆ ಮಾಡೋದಕ್ಕೆ ಆವತ್ತಿನ ತಹಸೀಲ್ದಾರು ಲೈಸೆನ್ಸ್ ಕೊಟ್ಟವ್ರೆ ಅಂತ ಹೇಳಿ ಅದಕ್ಕೆ ಮರುಜೀವ ಪಡ್ಕೊಂಡು ಇಲ್ಲಿವರೆಗೂ ಅದನ್ನು ಉಳಿಸ್ಕೊಂಡು ಬಂದವ್ರೆ. ಅದನ್ನು ನಮ್ಮ ಅಲ್ಲಿ ಚಿಲಗಾನಹಳ್ಳಿ ರೈತರು ಇದನ್ನು ವಿರೋಧಿಸ್ತಲೇ ಬಂದರು. ಆದರೂ ಸಹ ಅದು ಡಿಸ್ಕಂಟಿನ್ಯೂ ಆಗ್ದಲೇ ಇನ್ನೂ ಕಂಟಿನ್ಯೂ ಆಗಿ ಉಳ್ಕೊಂಡಿತ್ತು, ಅದಕ್ಕೆ ಜೀವ ಇತ್ತು. ಅದನ್ನು ಕೊನೆಯ ಹಂತವಾಗಿ ನಾವು ಎಲ್ಲ ತಾಲೂಕು ಕಚೇರಿ, ಜಿಲ್ಲಾ ಕಚೇರಿಗೆಲ್ಲ ನಾವು ಮನವಿ ಕೊಟ್ಟರು ಸಹ ಅದಕ್ಕೆ ಸ್ಪಂದಿಸಿರಲಿಲ್ಲ. ಅದ್ರ ಪರಿಣಾಮವಾಗಿ ಇವತ್ತೇನು ರೈತರು ಕಟ್ಟ ಕಡೆಯದಾಗಿ ಇವತ್ತು ಅಹೋರಾತ್ರಿ ಧರಣಿ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ತಾಲೂಕು ಕಚೇರಿನ ಬೆಳಗ್ಗೆಯಿಂದಲೂ ಸಹ ಕೊರಟಗೆರೆ ತಾಲೂಕು ಕಚೇರಿ ಮುಂದೆ ಸತ್ಯಾಗ್ರಹ ಮಾಡ್ತಾಯಿದ್ದೀವಿ. ತಹಸೀಲ್ದಾರ್ ಇರ್ಬೋದು, ಮಾನ್ಯ AC ಸಾಹೇಬ್ರು ಇರ್ಬೋದು, ನಮಗೆ ಪ್ರತಿ ಗಂಟೆಗೂ ಸಹ ಬಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು, ನಾವು ನಿಮ್ಮ ಪರವಾಗಿದ್ದೀವಿ, ನಾವು ಇದನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಇದು ಮಾಡ್ತೀವಿ, ಸರ್ವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ, ನಾವು ಮಾಡಿಕೊಟ್ಟಿರಲಿಲ್ಲ. ಅದರಿಂದ ನಾವು ಏನು ಗೃಹ ಮಂತ್ರಿಗಳು ಈ ಕ್ಷೇತ್ರ ಶಾಸಕರು ಬರಬೇಕು, ನಮಗೆ ಉತ್ತರ ಕೊಡಬೇಕು, ಇಲ್ಲಾಂದರೆ ನಾವು ಈ ಸ್ಥಳ ಬಿಟ್ಟು ಹೋಗೋದಿಲ್ಲ ಅಂತ ಹೊಟ್ಟು ಹಿಡಿದು ಕೂತ್ಕೊಂಡಿದ್ವಿ. ಆದರೆ ಜಿಲ್ಲಾಧಿಕಾರಿಗಳು ಬಂದು ಈಗ ರಾತ್ರಿ 9 ಗಂಟೆಗೆ, ಇವತ್ತು ರಾತ್ರಿ 9 ಗಂಟೆಗೆ ಜಿಲ್ಲಾಧಿಕಾರಿಗಳು ಖುದ್ದಾಗಿ ಬಂದು ನಮಗೊಂದು ಭರವಸೆ ಕೊಟ್ಟವ್ರೆ. ನಾವು ಈಗ ಸೋಮವಾರ ಟಾಸ್ಕ್ ಫೋರ್ಸ್ ಕಮಿಟಿ ಕರೆದು ನಾವು ನಿಮಗೆ ಸಿಹಿ ಸುದ್ದಿ ಕೊಡ್ತೀವಿ ಅಂತ ಹೇಳವ್ರೆ. 24 ಇದೇ ತಿಂಗಳು 24 ಒಳಗಾಗಿ ನಾವು ನಿಮಗೆ ಸಿಹಿ ಸುದ್ದಿ ಕೊಡ್ತೀವಿ ಅಂತ ಹೇಳವ್ರೆ. ಇದು ನಾವು ಏನಿವತ್ತು ಅವರು ಭರವಸೆ ಕೊಟ್ಟವ್ರೆ ಜಿಲ್ಲಾಧಿಕಾರಿಗಳು, ಆ ಭರವಸೆ ಮೇಲೆ ಇವತ್ತು ನಮ್ಮ ಚಳುವಳಿನ ಹಿಂಪಡೆದಿದ್ದೀವಿ. ಇದೇನಾದರೂ ನಮಗೆ ಕಹಿ ಸುದ್ದಿ ಆದರೆ ನಾವು ಅವ್ರ ಜಿಲ್ಲಾಧಿಕಾರಿಗಳಿಗೆ ನೇರವಾಗಿ ಹೇಳಿದ್ದೀವಿ, ತಾಲೂಕು ಕಚೇರಿ ಬಿಟ್ಟು ಮುಂದೆ ಬಂದು ನಿಮ್ಮ ಜಿಲ್ಲಾ ಕಚೇರಿ ಮುಂದೆ ಹೋರಾಟ ಮಾಡ್ತೀವಿ ಅಂತ ಅದಕ್ಕೆ ಭರವಸೆ ಕೊಟ್ಟವ್ರೆ. ನಾವು 2 ದಿನ ಟೈಮ್ ಕೊಟ್ಟು ಇವತ್ತು ನಮ್ಮ ಚಳುವಳಿನ ವಾಪಸ್ ತಗೊಂಡಿದ್ದೀವಿ. ಜಿಲ್ಲಾ ರೈತ ಸಂಘದ ಅಧ್ಯಕ್ಷ. ಕೊರಟಗೆರೆಗೆ ಸಂಬಂಧಿಸಿದಂತೆ ಇಡೀ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲೂ ಸಹ ಗಣಿಗಾರಿಕೆ ಅನ್ನೋಂಥ ಭೂತ ರೈತರನ್ನ ಕಾಡ್ತಾ ಐತೆ. ಎಲ್ಲಿ ಹೋದರೂ ಸಹ ಅವ್ರಿಗೆ ಬೇಕಾಬಿಟ್ಟು ಗಣಿಗಾರಿಕೆಯವರು ಲೈಸೆನ್ಸನ್ನು ಇಶ್ಯೂ ಮಾಡಿ ಈ ಗಣಿಗಾರಿಕೆ ದಂಧೆಯಿಂದ ಪರಿಸರದ ಮೇಲೆ ಭಾಳಷ್ಟು ತೊಂದರೆಗಳಾಗ್ತಾ ಇದೆ. ಧೂಳಿಂದ ಸಮಸ್ಯೆ ಇರ್ಬೋದು, ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಮೇವಿನ ಸಮಸ್ಯೆ ಇರ್ಬೋದು, ಭಾಳ ತೊಂದರೆ ಆಗ್ತಾಯಿದೆ. ಸಂಬಂಧಪಟ್ಟಂತೆ ಜಿಲ್ಲಾಡಳಿತಕ್ಕೆ ನಾವು ಈ ಒಂದು ಕೊರಟಗೆರೆಯ ಹೋರಾಟದ ಸಂದರ್ಭದಲ್ಲಿ ಒಂದು ಮನವಿಯನ್ನು ಮಾಡಿದ್ವಿ. ಹಾಗಾಗಿ ಜಿಲ್ಲಾಧಿಕಾರಿಗಳು ಬರುವ 24ನೇ ತಾರೀಕು ಸಭೆಯನ್ನು ಕರೆದು ಆ ಸಭೆಯಲ್ಲಿ ಏನು ಗಣಿ ಲೈಸೆನ್ಸ್ದಾರಿದ್ದಾರೆ ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ಒಂದು ಮುಕ್ತವಾದಂಥ ತೊಂದರೆ ಇಲ್ಲದಂಥ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ. ಅಲ್ಲಿನವರೆಗೂ ಈ ಚಳವಳಿಯನ್ನು ವಾಪಸ್ ತಗೋಬೇಕು ಅಂತೇಳಿ ಅಪೀಲ್ ಮಾಡಿದ್ದಾರೆ, ಮನವಿ ಮಾಡಿದ್ದಾರೆ. ಆ ಒಂದು ಭರವಸೆಯ ಮೇಲೆ ನಾವು ಚಳವಳಿಯನ್ನು ಇವತ್ತು ವಾಪಸ್ ತೊಗೊಂಡಿದ್ದೀವಿ.